ಖಾಸಗಿ ಕಾಲೇಜು ದಂಧೆ ಭಾಗ 3 ಸರ್ ಎಂ ವಿ ಕಾಲೇಜು ಕರ್ಮಕಾಂಡದ 3ನೇ ಭಾಗವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಳೆದ 2 ದಿನಗಳಿಂದ ಸರ್ ಎಂ ವಿ ಕಾಲೇಜಿನ ದಾಖಲೆಗಳನ್ನು ಇಟ್ಕೊಂಡು ಅಲ್ಲಿಯ ಅವ್ಯವಸ್ಥೆಯ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ಅಂದರೆ ವೀಕ್ಷಕರ ಗಮನಕ್ಕೆ ತಂದಿದ್ದೆ. ಸೊ ಮತ್ತೊಂದು ದಾಖಲೆಯನ್ನು ನಾನು ಇಟ್ಕೊಂಡು ನಿಮ್ಮ ಮುಂದೆ ಕೂತಿದ್ದೀನಿ. ಸರ್ ಎಂ ವಿ ಕಾಲೇಜು ಅನುಮತಿಯನ್ನು ಪಡೀಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿತ್ತು ಶಿಕ್ಷಣ ಇಲಾಖೆಗೆ, ಆ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ತಪ್ಪು ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಅನುಮತಿಯನ್ನು ಪಡೆದಿದೆ. ಸೊ ಸರ್ಕಾರಿ ದಾಖಲಾತಿಯಲ್ಲಿ ಇರುವಂಥದ್ದು. ಸೊ ಇಲ್ಲಿ ಲೀಸ್ ಅಥವಾ ಕರಾರು ಅಂತ ಒಂದು ಪತ್ರವನ್ನು ಮಾಡ್ಕೊಂಡಿದ್ದಾರೆ. ಯಾರು? ಸರ್ ಎಂ ವಿ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಕಟ್ಟಡದ ಮಾಲೀಕರ ಜೊತೆ ಆಗಿರುವಂಥ ಒಂದು ಲೀಸ್ ಅಗ್ರಿಮೆಂಟ್ ಇದು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನು ಹೇಳುತ್ತೆ, ಅವರ ನಿಯಮದಲ್ಲಿರುವಂಥದ್ದೇನು, ಯಾವುದೇ ಕಾಲೇಜು ಖಾಸಗಿ ಬಿಲ್ಡಿಂಗ್ನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದರೆ ಸಂಬಂಧಪಟ್ಟ ಮಾಲೀಕರಿಂದ 30 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಲೀಸನ್ನು ಪಡೆಯುವಂಥದ್ದು. ಜೊತೆಗೆ ಸಕ್ಷಮ ಪ್ರಾಧಿಕಾರದಿಂದ ಲೀಸನ್ನು ಪಡೆದಂಥ ಪತ್ರವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಡಬೇಕು. ಆದರೆ ಇಲ್ಲಿ ಈ ಡಾಕ್ಯುಮೆಂಟ್ ಏನು ಹೇಳ್ತಾ ಇದೆ, ಈ ಡಾಕ್ಯುಮೆಂಟ್ ಪ್ರಕಾರ ಇದು ಸಕ್ಷಮ ಪ್ರಾಧಿಕಾರ ನೋಂದಣಾ ಇಲಾಖೆಯಲ್ಲಿ ಈ ಒಂದು ಡಾಕ್ಯುಮೆಂಟ್ ನೋಂದಣಿ ಆಗಿಲ್ಲ. ಕೇವಲ 200 ರೂಪಾಯಿ ಮುಖಬೆಲೆಯ ಛಾಪಾಕಾಗದವನ್ನು ತೆಗೆದುಕೊಂಡು ಒಂದು ಪ್ರಿಂಟನ್ನು ಹಾಕಿಸಿ, ಒಂದು ಟಾಪಿಕನ್ನು ಪ್ರಿಂಟ್ ಹಾಕ್ತಾರೆ. ಅಂದರೆ ನಾವು ಒಂದು 30 ವರ್ಷಕ್ಕೆ ರೆಂಟ್ ಬಾರ್ ಲೀಸಾಗಿ ತೆಗೆದುಕೊಳ್ತೀವಿ ಅಂತೇಳಿ ತೆಗೆದುಕೊಂಡು ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ನೋಟ್ರಿ, ಗೌರ್ಮೆಂಟ್ ನೋಟ್ರಿ ಅಥವಾ ನೋಟ್ರಿಯನ್ನು ಮಾಡಿಸಿದ್ದಾರೆ. ಇದು ವ್ಯಾಲಿಡ್ ಡಾಕ್ಯುಮೆಂಟ್ ಅಲ್ಲ ಇದು. ಯಾಕಂದರೆ ಶಿಕ್ಷಣ ಇಲಾಖೆ ಕ್ಲಿಯರ್ ಕಟ್ಟಾಗಿ ಅವರ ವೆಬ್ಸೈಟ್ನಲ್ಲಿ ಮಾನ್ಯತೆ ನವೀಕರಣ ಮಾಡುವಂಥ ವೆಬ್ಸೈಟ್ ಏನಿದೆ, ವೆಬ್ಸೈಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ 30 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸಕ್ಷಮ ಪ್ರಾಧಿಕಾರದಲ್ಲಿ ಒಂದು ದಾಖಲಾತಿಗಳು ರಿಜಿಸ್ಟರ್ ಆಗಿರಬೇಕು ಅಂತ. ಸೊ ಇದು ರಿಜಿಸ್ಟರ್ ಆಗಿಲ್ಲ. ಯಾಕೆ ರಿಜಿಸ್ಟರ್ ಆಗಿಲ್ಲ? ನಿಮ್ಗೆ ಅನಿಸ್ಬೋದು, ಇದೇನು ದೊಡ್ಡ ವಿಷಯ ಅಲ್ಲ ಕಣಪ್ಪ, ಅಗ್ರಿಮೆಂಟ್ ಆಗಿದೆ ತಾನೇ. ಈ ಅಗ್ರಿಮೆಂಟ್ಗೆ ಯಾವುದೇ ರೀತಿಯಾದ ವ್ಯಾಲಿಡ್ ಇಲ್ಲ. ಇದು ರೀಸನ್ ಏನು ಅಂದರೆ, ಈ ಅಗ್ರಿಮೆಂಟನ್ನು ನಾನು ನೀವು 200 ರೂಪಾಯಿ ಕೊಟ್ಟು ಒಂದು ಅಗ್ರಿಮೆಂಟ್ ಛಾಪಾಕಾಗ ತಂದು ಬೇಕಿದ್ದು ಬರ್ಕೊಂಡು ಒಂದು ನೋಟ್ರಿ ಹಾಕ್ಸ್ಕೊಂಬರ್ಬೋದು. ಆದರೆ ನೀವು ಯಾವಾಗ ನೋಂದಣಿ ಇಲಾಖೆಯಲ್ಲಿ ಹೋಗಿ ನೋಂದಣಿಯನ್ನು ಮಾಡ್ಕೊಳ್ತೀರಿ, 30 ವರ್ಷಕ್ಕೆ ಒಂದು ಲೀಸ್ ಅಂತ ನೋಂದಣಿಯನ್ನು ಮಾಡ್ಕೊಳ್ತೀರಿ, ನೋಂದಣಿಯ ಮುದ್ರಾಂಕ ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಆ ನೋಂದಣಿಯ ಮುದ್ರಾಂಕ ಶುಲ್ಕವನ್ನು ಯಾಮರಿಸಲಿಕ್ಕೆ, ಸರ್ಕಾರಕ್ಕೆ ವಂಚನೆಯನ್ನು ಮಾಡಲಿಕ್ಕೆ ಇಂಥ ದೊಡ್ಡ ದೊಡ್ಡ ಕಾಲೇಜುಗಳು ಕೇವಲ ಒಂದು 200 ರೂಪಾಯಿ ಅಗ್ರಿಮೆಂಟಲ್ಲಿ ಲೀಸ್ ಅಗ್ರಿಮೆಂಟ್ ಅಂತ ಮಾಡಿಕೊಂಡು ಇಂತಹ ಡಾಕ್ಯುಮೆಂಟ್ಗಳನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಕೊಟ್ಟು ಅನುಮತಿಯನ್ನು ಪಡಿತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಮಿಷನರಿಂದ ಹಿಡಿದು ಡೆಪ್ಯೂಟಿ ಡೈರೆಕ್ಟರಿಂದ ಹಿಡಿದು ಎಲ್ಲರೂ ಕೂಡ ಈ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ನೀವು ಅಂತ. ಕಾರಣ ನೀವೇ ಹೇಳ್ತೀರಿ 30 ವರ್ಷಗಳಿಗೆ ಅನುಮತಿ ಬೇಕು ಅಂತ. ಒಂದು ಕೆಲಸ ಮಾಡಿ, ನಾಳೆ ಒಂದು 4 ಜನ ಬರ್ತಾರೆ, ಬಂದು ಒಂದು ಯಾವುದೋ ಒಂದು 500 ರೂಪಾಯಿ ಬಾಂಡ್ ಪೇಪರಲ್ಲಿ ಒಂದು ಬಿಲ್ಡಿಂಗನ್ನು ನಾನು ರೆಂಟಿಗೆ ತೆಗೆದುಕೊಂಡಿದ್ದೀನಿ ಅಂತಂದೇಳಿ ಡಾಕ್ಯುಮೆಂಟ್ ಕೊಡ್ತಾರೆ, ಎಲ್ಲವೂ ಮಾಡ್ತಾರೆ, ಅನುಮತಿಯನ್ನು ಕೊಟ್ಬಿಡಿ. ಒಂದು 100 ಜನನೋ 200 ಜನ ವಿದ್ಯಾರ್ಥಿಗಳ ಹತ್ರ ಲಕ್ಷಗಟ್ಟಲೆ ಫೀಸ್ ತಗೊಂಡು ಊರು ಬಿಟ್ಟು ಹೋಗ್ಬಿಡ್ತಾನೆ. ಸೊ ಮುಗಿದೋಯ್ತಲ್ಲ ಅಲ್ಲಿಗೆ. ಅಧಿಕಾರಿಗಳು ಯಾವೆಲ್ಲ ನಿಯಮಗಳನ್ನು ಮಾಡಿದ್ದೀರಿ ನೀವು, ಆ ನಿಯಮಗಳನ್ನು, ಕನಿಷ್ಠ ನಿಯಮಗಳನ್ನ ಪಾಲನೆ ಮಾಡಬೇಕಲ್ವ ನೀವು. ನಾನು ನಿನ್ನೆ ಹೇಳ್ತಾ ಇದ್ದೆ, RWH ಇಲ್ಲ ಅಂತ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲ ಅಂತ, STP ಇಲ್ಲ ಅಂತ ಹೇಳ್ತಾ ಇದ್ದೆ, ಫೈರ್ ಆ್ಯಂಡ್ ಸೇಫ್ಟಿ ಮೆಜರ್ಮೆಂಟ್ ಇಲ್ಲ. ಇವೆಲ್ಲ ಒಂದು ಕಡೆ ಆದರೆ ಶಿಕ್ಷಣ ಇಲಾಖೆಗೆ ಅಗ್ರಿಮೆಂಟ್ ಕಾಪಿಯನ್ನು ಕೇವಲ 200 ರೂಪಾಯಿ ಮುಖಬೆಲೆಯ ಅಗ್ರಿಮೆಂಟ್ ಕಾಪಿಯನ್ನು ಕೊಟ್ಟು 30 ವರ್ಷಗಳ ಲೀಸ್ ಅಂತಂದೇಳಿ ಇವರು ತೋರಿಸ್ತಿದ್ದಾರೆ ಅಂದರೆ ನಿಜಕ್ಕೂ ಕೂಡ ನಾಚಿಕೆಡಿನ ಸಂಗತಿ. ಅಧಿಕಾರಿಗಳು ಯಾವುದೂ ಪರಿಶೀಲನೆ ಮಾಡ್ತಾ ಇಲ್ವಾ ಇದು ಅಂತಂದೇಳಿ ಕೇಳಬೇಕಾಗತ್ತೆ. ಸರ್ ಎಂ ವಿ ಕಾಲೇಜು ಖಾಸಗಿ ಬಿಲ್ಡಿಂಗಲ್ಲಿ, ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಏನು ಕಾರ್ಯನಿರ್ವಹಣೆ ಮಾಡ್ತಿದೆ. ಸೊ ಇದರಲ್ಲಿ ಡಾಕ್ಯುಮೆಂಟಲ್ಲಿ ಬರೀತಾರೆ, ಈ ಕೆಳಗೆ ಶೆಡ್ಯೂಲ್ನಲ್ಲಿ ವಿವರಿಸಿರುವ ದಾವಣಗೆರೆ ಸಿಟಿ ಹದಡಿ ರಸ್ತೆ ಬರತಕ್ಕ ಜಾಲಿ ಡೋರ್ ನಂಬರ್ 569/1ರಿಂದ 4 ಒಟ್ಟು ವಿಸ್ತೀರ್ಣ 8518 ಚದುರ ಉಳ್ಳ ನಿವೇಶನ ಹಾಗೂ ಸದರಿ ನಿವೇಶನದಲ್ಲಿ ಕಟ್ಟಿಸಿರತಕ್ಕ ಕೆಳಮಹಡಿಯಲ್ಲಿ 5418, ನೆಲಮಹಡಿಯಲ್ಲಿ 5418. ಸೊ ಅಲ್ಲಿಗೆ ಒಂದು 10,000 ಚದರ ಅಡಿ ಬೇಡ, 11,000 ಚದರ ಅಡಿ ಇರುತ್ತೆ. ಆದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೇಳಿರುವಂಥದ್ದು 25,000 ಚದರ ಅಡಿ ಬೇಕು ಅಂತೇಳಿ. 25,000 ಚದರ ಅಡಿಯ 30 ವರ್ಷದ ಲೀಸ್ ಅಗ್ರಿಮೆಂಟು ಸಕ್ಷಮ ಪ್ರಾಧಿಕಾರ ನೋಂದಣಿ ಇಲಾಖೆಯಲ್ಲಿ ಅಗ್ರಿಮೆಂಟ್ ರಿಜಿಸ್ಟರ್ ಆಗಿರಬೇಕು. ಅಂತಹ ಅಗ್ರಿಮೆಂಟನ್ನು ಕೊಟ್ಟು ಇವರು ನವೀಕರಣವನ್ನು ಮಾಡಬೇಕಾಗತ್ತೆ. ಇದು ಆಗಿರೋದು ಇವಾಗ 2013ರಲ್ಲಿ ಬಾಂಡ್ ಪೇಪರ್ ಆಗಿರುವಂಥದ್ದು. ಕಾಲೇಜಿಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು 2009ರಲ್ಲಿ. ಸೊ 2009ರಲ್ಲಿ ಅಗ್ರಿಮೆಂಟ್ ಇರಲಿಲ್ವಾ? ವಿತೌಟ್ ಅಗ್ರಿಮೆಂಟ್ 2009ರಲ್ಲಿ ಕಾಲೇಜಿಗೆ ಅನುಮತಿಯನ್ನು ಕೊಟ್ಟಿದ್ರಾ? ಗೊತ್ತಿಲ್ಲ. ಯಾಕಂದರೆ ಅದನ್ನು ಅಧಿಕಾರಿಗಳೇ ಸ್ಪಷ್ಟಪಡಬೇಕಾಗತ್ತೆ.
ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ ಏನಿದೆ ಆ ಆಡಳಿತ ಮಂಡಳಿ ಇದನ್ನು ಸ್ಪಷ್ಟಪಡಿಸ್ಬೇಕಾಗತ್ತೆ. ಯಾಕಂದರೆ ಇದು ಡಾಕ್ಯುಮೆಂಟು ನಾನು ಟೈಪ್ ಮಾಡಿಸುವಂಥ ಡಾಕ್ಯುಮೆಂಟ್ ಅಲ್ಲ. ಇದು ಕಾಲೇಜು ಆಡಳಿತ ಮಂಡಳಿಗೆ, ಸರ್ಎಂವಿ ಕಾಲೇಜು ಆಡಳಿತ ಮಂಡಳಿ ಮಾನ್ಯತೆ ನವೀಕರಣಕ್ಕೆ ಸರ್ಕಾರಕ್ಕೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಲ್ಲಿಸಿರುವಂಥ ಡಾಕ್ಯುಮೆಂಟ್ ಇದು. 2009ರ ಡಾಕ್ಯುಮೆಂಟ್ ಇಲ್ಲ ಅದರಲ್ಲಿ. ಮತ್ತು 2009ರಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಅನುಮತಿಯನ್ನು ಕೊಟ್ಟರು? 2013ರಲ್ಲಿ ಇದನ್ನೇನು ಕಾಲೇಜು ಆಡಳಿತ ಮಂಡಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಡ್ತಾರೆ, ಯಾರು ಪರಿಶೀಲನೆ ಮಾಡಿಲ್ವ ಇದು ಡಾಕ್ಯುಮೆಂಟ್ ಯಾವ್ದಾರ ವ್ಯಾಲಿಡ್ ಆರ್ ನಾಟ್ ಅಂತೇಳಿ? ಸೊ ಇದು ಸರ್ಎಂವಿ ಕಾಲೇಜಿನ ಮತ್ತೊಂದು ಕರ್ಮಕಾಂಡ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಕರ್ಮಕಾಂಡ ಅಂತಂದರೆ, ಕಾಲೇಜು ನಡೆಸಲಿಕ್ಕೆ ಬೇಕಾದಂತಹ ಕನಿಷ್ಠ ದಾಖಲಾತಿಗಳನ್ನು ಕೂಡ ಇಟ್ಕೊಳ್ದೇನೆ ಸಾವಿರಾರು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ತೆಗೆದುಕೊಂಡು ಲಕ್ಷಾಂತರ ರೂಪಾಯಿ ಫೀಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ವರ್ಷಕ್ಕೆ 17ರಿಂದ 18 ಕೋಟಿ ಟರ್ನ್ ಓವರನ್ನು ತೋರಿಸ್ತಾ ಇದ್ದಾರೆ ಸರ್ಎಂವಿ ಕಾಲೇಜಿನ ಆಡಳಿತ ಮಂಡಳಿ. ವರ್ಷಕ್ಕೆ 18 ಕೋಟಿ ಟರ್ನ್ ಓವರ್ ಮಾಡಿಸುವಂಥವ್ರು ಕೇವಲ ನೋಂದಣಿ ಶುಲ್ಕ, ಮುದ್ರಾಂಕ ಶುಲ್ಕ ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ ಅಂತೇಳಿ. ಆ ಶುಲ್ಕವನ್ನು ಯಾಮರಿಸಲಿಕ್ಕೆ ಇಂಥ ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡಿ ಅನುಮತಿಯನ್ನು ತೆಗೆದುಕೊಂಡಿದ್ದಾರೆ. ಕಳೆದ 3 ದಿನಗಳಿಂದ ನಾನೇನು ವೀಕ್ಷಕರ ಮುಂದೆ ಪ್ರತಿಯೊಂದು ಡಾಕ್ಯುಮೆಂಟನ್ನು ತೋರಿಸ್ತಾ ಹೋದೆ. ಆ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಕಾಲೇಜು ರನ್ ಮಾಡಲಿಕ್ಕೆ ಬೇಕಾಗಿರುವಂಥ ಯಾವ ಡಾಕ್ಯುಮೆಂಟ್ಗಳು ಇಲ್ಲ ಇದರಲ್ಲಿ. ಸೈಕಲ್ ಸ್ಟ್ಯಾಂಡಿಗಿಲ್ಲ, ಪಾರ್ಕಿಂಗ್ ಇಲ್ಲ, ಆಟದ ಮೈದಾನ ಇಲ್ಲ, ಫೈರ್ ಆ್ಯಂಡ್ ಸೇಫ್ಟಿ ಮೆಜರ್ಮೆಂಟ್ ಇಲ್ಲ. ಅಟ್ಲೀಸ್ಟ್ ಡಾಕ್ಯುಮೆಂಟ್ ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟು ಲೀಸ್ 30 ವರ್ಷಕ್ಕೆ ಅದು ಕೂಡ ಇಲ್ಲ. ಇಷ್ಟೆಲ್ಲ ಇರಬೇಕಾದ್ರೆ ಯಾಕೆ ಶಿಕ್ಷಣ ಇಲಾಖೆ ಇವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತಿಲ್ಲ? ಖಂಡಿತವಾಗಿಯೂ ಜನ ಪ್ರಶ್ನೆ ಮಾಡ್ತಾರೆ. ದುಡ್ಡಿದ್ದಂಥವರು ಕಾಲೇಜ್ ನಡೆಸ್ಬೋದು, ಬಂದು ಅಲ್ಲಿರ್ತಕ್ಕಂಥ ಹೈಯರ್ ಅಥಾರಿಟಿ ಅಂತ ಏನಿರುತ್ತೆ, ಕಮಿಷನರ್ ಇರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಬಿಟ್ರೆ ಏನು ಬೇಕಿದ್ರೆ ಮಾಡ್ಬೋದಾ ನಾವು? ನಾಳೆ ಜನ ಅದನ್ನೇ ಮಾಡ್ತಾರೆ ರೀ. ನಾಳೆ ಯಾರೊಬ್ಬ 500 ಕೋಟಿನ 1000 ಕೋಟಿನೋ ಬರ್ತಾನೆ, ಬಂದು ಒಂದು PU ಕಾಲೇಜ್ ಬೇಕು ಅಂತ ಅರ್ಜಿ ಹಾಕ್ತಾನೆ. ಯಾವುದೋ ಒಂದು ಬಿಲ್ಡಿಂಗನ್ನು ಈ ರೀತಿ 200 ರೂಪಾಯಿ ಬಾಂಡ್ ಪೇಪರಲ್ಲಿ ಒಂದು ಅಗ್ರಿಮೆಂಟನ್ನು ರೆಡಿ ಮಾಡ್ಕೊತಾನೆ. 1 ವರ್ಷನ 2 ವರ್ಷನ ಕಾಲೇಜ್ ನಡೆಸ್ತಾನೆ, ಮುಚ್ಕೊಂಡು ಮನೆ ಹೋಗ್ತಾನೆ. ಏನು ಮಾಡ್ತೀರಿ? ಅವಾಗ ಲಭೋ ಬಾಯ್ ಪಡ್ಕೊಂತೀರಿ ಶಿಕ್ಷಣ ಇಲಾಖೆಯವರು. ಅನ್ಯಾಯ ಆಗಿಬಿಡ್ತು ಅಂತ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡೋಗಿ ಬೇರೆ ಬೇರೆ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಿಸ್ತೀರಿ. ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡ್ರೆ ಶಿಕ್ಷಣ ಇಲಾಖೆ ಇಂಥ ಅವಘಡಗಳು ನಡೆಯೋದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಲಿಕ್ಕೆ ಅವಕಾಶ ಇರೋದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಯಾಕಂದರೆ ಸರ್ಎಂವಿ ಕಾಲೇಜು 2 ಕಾಲೇಜನ್ನು ನಡೆಸ್ತಾ ಇರುವಂಥದ್ದು. ಒಂದು ಬಾಡಿಗೆ ಕಟ್ಟಡ ಬಿಲ್ಡಿಂಗಲ್ಲಿ, ಇನ್ನೊಂದು ಸ್ವಂತ ಬಿಲ್ಡಿಂಗಲ್ಲಿ ಅವ್ರು ಕಾಲೇಜನ್ನು ನಡೆಸ್ತಿದ್ದಾರೆ. ಹಾಗಾಗಿ ಶಿಕ್ಷಣ ಇಲಾಖೆ ನವೀಕರಣ ಮಾಡುವ ಸಂದರ್ಭದಲ್ಲಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ, ದಾಖಲಾತಿಗಳು ಸರಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅವರ ನವೀಕರಣವನ್ನು ಮಾನ್ಯಗೊಳಿಸಬಾರ್ದು ಅಂತೇಳಿ ನಮ್ಮ ಆಗ್ರಹ. ಜೊತೆಗೆ ಅಲ್ಲಿ ಆ ಪಬ್ಲಿಕ್ಸ್ ಕೂಡ ಸಾಕಷ್ಟು ಆರೋಪವನ್ನು ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಕಾಲೇಜು ಆರಂಭವಾದರೆ ನೈಟ್ 11 ಗಂಟೆವರೆಗೂ ಕೂಡ ಕಾಲೇಜ್ ನಡೀತದೆ ಅಂತ ಅಲ್ಲಿ ಆರೋಪ ಸ್ಥಳೀಯರದು. ಸೊ ಇದು ಸರ್ಎಂವಿ ಕಾಲೇಜಿನ 3ನೇ ಡಾಕ್ಯುಮೆಂಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಸರ್ಎಂವಿ ಕಾಲೇಜಿನ ಜೊತೆಗೆ ದಾವಣಗೆರೆಯ ಬೇರೆ ಬೇರೆ ಕಾಲೇಜುಗಳು ಯಾವ ರೀತಿಯಾಗಿ ಅಕ್ರಮವನ್ನು ಮಾಡ್ತಿದ್ದಾವೆ, ಖಾಸಗಿ ಕಾಲೇಜುಗಳು ಲಕ್ಷ ಹಣವನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ದಂಧೆಯನ್ನು ಮಾಡ್ತಿದ್ದಾವೆ, ಅದನ್ನು ಕೂಡ ಒಂದು ಕನ್ನಡ ನ್ಯೂಸು ಪ್ರತಿಯೊಂದು ಡಾಕ್ಯುಮೆಂಟ್ ಮೂಲಕ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತದೆ. ಇದಾಗಿತ್ತು ಖಾಸಗಿ ಕಾಲೇಜು ದಂಧೆ ಭಾಗ 3. ಮತ್ತೊಂದು ಭಾಗದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.